ನರಬಲಿಗೆ ಮತ್ತೆ ಮಾನವನ ಮಾಂಸವನ್ನ ತಿನ್ನಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯದ ಯುವತಿಯರೇ ಬೇಕು ಅಂತ ಏನಿದೆ, ಅದೇ ಕಾನ್ಸೆಪ್ಟ್ ಗೊತ್ತಿಲ್ಲ. ಅದು ವಾಟ್ ಈಸ್ ದ ರೀಸನ್ ಅನ್ನೋದು ಹುಡುಕ್ಬೇಕು. ಸಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹಂಗೆ ಹೇಳುತ್ತೆ. ಏನು ರೀಸನ್ನು, ಏನು ರೀಸನ್? ಈಗ ದೇವದಾಸಿ ಅಂದರೆ ಅದು ದಲಿತ ಮಹಿಳೆಯರನ್ನೇ ದೇವದಾಸಿ, ಶೂದ್ರರ ಮಹಿಳೆಯರು ದೇವದಾಸಿ. ಅದೇ ಕೇರಿನಲ್ಲಿ ಇರೋರು ಅದು ಬೇರೆ. ಇದು ಯಾಕೆ ಅನ್ನೋದು ಒಂದು ಅನುಮಾನ ಅಷ್ಟೇ. ಅನುಮಾನ ಅಷ್ಟೇ, ಇಟ್ಸ್ ಓನ್ಲಿ ಅನುಮಾನ. ಓಕೆ. ಮತ್ತೆ ಒಂದು ಲ್ಯಾಂಡ್ ಮಾಫಿಯಾ ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಅದು ಸುಮಾರು ಇದೆ. ಅದ್ರ ಬಗ್ಗೆ ಸುಮಾರು ಜನ ತನಿಖೆ ಮಾಡಿದ್ದಾರೆ. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಇದೆ. ಇದೇ ಸೌಜನ್ಯ, ಅದು ಬೇರೆ ಹುಡುಗಿ ಟಾರ್ಗೆಟ್ ಇತ್ತು. ಅವರಿಗೆ ಒಂದು 4 ಎಕರೆ ಜಮೀನಿತ್ತು, ಅದನ್ನ ಮಾರಾಟ ಮಾಡ್ಬೇಕಂತ ಕೇಳಿದ್ರು, ಮಾರಾಟ ಮಾಡಿಲ್ಲ. ಮಿಸ್ಟೇಕನ್ ಐಡೆಂಟಿಟಿ, ಈ ಸೌಜನ್ಯನ ಕಿಡ್ನಾಪ್ ಮಾಡಿದ್ರು ಅನ್ನೋದು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅವ್ರು ಯಾರು? 4 ಎಕರೆ ಜಮೀನು ಅಂದರೆ ಧರ್ಮಸ್ಥಳದಲ್ಲಿ ಲ್ಯಾಂಡು, ಅದು ಏನು ಟ್ರಸ್ಟ್ ಅಲ್ಲ, ಒಂದು